ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ. ಶ್ಲೋಕ 10. ಹೃತ್ಸ್ಥಲೆ ಮನ ಸ್ವಸ್ಥತಾ ಕ್ರಿಯಾ ಭಕ್ತಿಯೋಗ ಬೋಧಾಶ್ಚಯನಿಷ್ಠತ. ನಮಸ್ಕಾರ ಪರಮಾತ್ಮ ಪ್ರಿಯರೇ, ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಭಕ್ತಿಯ ಅಂತಿಮ ಸಾಧನೆಯನ್ನು ಸುಂದರವಾಗಿ ನಮಗೆ ತೋರಿಸುತ್ತಾರೆ. ಹೃತ್ಸ್ಥಲೆ ಮನ ಸ್ವಸ್ಥತಾ ಕ್ರಿಯಾ. ಇಲ್ಲಿಯವರೆಗೆ ನಾವು ಹೊರಗಿನ ಪೂಜೆ, ಜಪ, ಧ್ಯಾನ, ಭಾವಶುದ್ಧಿ ಹೀಗೆ ಹಲವು ಹಂತಗಳನ್ನರಿತು. ಈಗ ಈ ಎಲ್ಲ ಸಾಧನೆಯ ಫಲವೆಂದರೆ ಹೃದಯದಲ್ಲಿ ಮನಸ್ಸಿನ ಸ್ಥಿರತೆ, ಸ್ವಸ್ಥತಾ. ಮನಸ್ಸು ಭಗವತ್ಪಾದಗಳಲ್ಲಿ ತಳಹದಿಯಾಗಿರಬೇಕು, ಹೃದಯ ಗರ್ಭಗುಡಿಯಲ್ಲಿ ಶಾಂತವಾಗಿ ನೆಲೆಗೊಳ್ಳಬೇಕು. ಭಕ್ತಿಯೋಗ ಬೋಧಾಶ್ಚಯನಿಷ್ಠತ. ಇಂಥ ಸ್ಥಿರ ಮನಸ್ಸಿನಿಂದಲೇ ನಿಜವಾದ ಭಕ್ತಿಯೋಗದ ಬೋಧನೆ ಅನುಭವಕ್ಕೆ ಬರುತ್ತದೆ. ಇದು ಕೇವಲ ಪುಸ್ತಕದಿಂದ ತಲುಪುವ ಬೋಧನೆ ಅಲ್ಲ. ಇದು ಅನುಭವದ ದೀಪ. ಶ್ರೀರಮಣ ಮಹರ್ಷಿಗಳ ಉಪದೇಶ ಭಕ್ತಿ ಎಂದರೆ ಹೊರಗಿನ ಕಾರ್ಯಕ್ರಮವಲ್ಲ. ಅದು ಆಂತರಿಕ ಮನಸ್ಸಿನ ಮೌನಪೂಜೆ. ಆ ಮೌನಪೂಜೆಯಲ್ಲಿಯೇ ಪರಮ ಶಾಂತಿ, ಪರಮ ಅನುಭವ. ಪಾಠ: ಹೃದಯದ ಆಲಯದಲ್ಲಿ ಮನಸ್ಸನ್ನು ಶಾಂತವಾಗಿ ಸ್ಥಾಪಿಸೋಣ. ಇದು ಭಕ್ತಿ, ಜ್ಞಾನ, ಧ್ಯಾನ ಎಲ್ಲವನ್ನೂ ಒಂದಾಗಿಸುವ ಪರಿಪೂರ್ಣ ಮಾರ್ಗ. ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಆಪ್ತಮುತ್ತು ತರುತ್ತೇವೆ. ನಮಸ್ಕಾರ. ಜೈ ರಮಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ಶ್ಲೋಕ ಕೇಳೋಣ. ಈ ಶ್ಲೋಕ ನಿಮಗೆ ಹೇಗೆ ತೋಚಿತು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. 30 ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ. ಧನ್ಯವಾದಗಳು.